ಸೂಲಿಬೆಲೆ ರೇಷ್ಮೆ ಬೆಳೆಗಾರರು ಹಾಗೂ ರೈತರ ಸೇವಾ ಸಹಕಾರ ಬ್ಯಾಂಕಿನ 49ನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಮಾಜಿ ಸಂಸದ BN ಬಚ್ಚೇಗೌಡರು ಉದ್ಘಾಟಿಸಿದರು. ಬ್ಯಾಂಕಿನ ಅಧ್ಯಕ್ಷ BV ಸತೀಶ್ ಗೌಡರ ಆಡಳಿತದಲ್ಲಿ ಈ ಬಾರಿ 1 ಕೋಟಿ ರು ನಿವ್ವಳ ಲಾಭ ಬ್ಯಾಂಕ್ ಪಡೆದುಕೊಂಡಿರುವುದಕ್ಕೆ ಬಚ್ಚೇಗೌಡರು ಪ್ರಶಂಸೆ ವ್ಯಕ್ತಪಡಿಸಿದರು. ಪ್ರಗತಿಪರ ರೈತರು, ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಸಂಘದ ಅಧ್ಯಕ್ಷ BV ಸತೀಶ್ ಗೌಡರು, ಹಿರಿಯ ಮುಖಂಡ BN ಗೋಪಾಲ್ ಗೌಡರು, BDCC ಬ್ಯಾಂಕ್ ಅಧ್ಯಕ್ಷ ವಿಜಯೇಂದ್ರ ಅವರು ಮಾತನಾಡಿದರು. ಇದೇ ಕಾರ್ಯಕ್ರಮದಲ್ಲಿ ಬ್ಯಾಂಕಿನ ಆಡಳಿತ ಮಂಡಳಿ ಸದಸ್ಯರು, ನಿರ್ದೇಶಕರು, CEO ಶ್ರೀನಿವಾಸ ಮೂರ್ತಿ ಸೇರಿದಂತೆ ಷೇರುದಾರರು ಹಾಜರಿದ್ದರು. ನಮ್ಮ ವಿಜಯ್ ದೇವ್ ಅವರು ಸ್ವಲ್ಪ ಮಾಹಿತಿ ಕೊಡಿ. ಯಾಕಂದ್ರೆ 69 ವರ್ಷ ಆಯ್ತು BDCC ಬ್ಯಾಂಕು ಪ್ರಾರಂಭ ಆಗಿ 69 ವರ್ಷ ಆಯ್ತು. ಇವತ್ತು ಅದರ ಬಗ್ಗೆ ಮಾತಾಡ್ತಾರೆ ವಿಜಯ್ ದೇವ್ ಅವರು. ಚೆನ್ನಾಗಿ ತಿಳ್ಕೊಂಡಿದ್ದಾರೆ. BDCC ಬ್ಯಾಂಕ್ ಎಲ್ಲ ನನಗೂ ಭಾರಿ ಅನುಭವ ಇದೆ. ಇವರು ಈಗ ಅಧ್ಯಕ್ಷರಾಗಿದ್ದಾರೆ. ಕೃಷ್ಣಮೂರ್ತಿಯವರು ಅಲ್ಲಿದ್ದಾರೆ BDCC ಬ್ಯಾಂಕ್. ಸತೀಶ್ ಗೌಡರು ಇದ್ದಾರೆ BDCC ಬ್ಯಾಂಕ್. ಬಾಬು ರೆಡ್ಡಿ ಅವರು ಇದ್ದಾರೆ. 3 ಜನ ನಮ್ಮ ತಾಲೂಕವರು ಅಲ್ಲಿ. ಆ ದೃಷ್ಟಿಯಲ್ಲಿ ನನ್ನ ಮಾತು ಕಡಿಮೆ ಮಾಡಿ ನಮ್ಮ ವಿಜಯ್ ದೇವ್ರಿಗೆ ನಮಗೆ ಹೆಚ್ಚು ದುಡ್ಡು ಕೊಡಿ, ನಮ್ಮ ಹೊಸಕೋಟೆ ತಾಲೂಕಿಗೆ ಹೈಯೆಸ್ಟ್ ಅನ್ನ ಕೊಡಿ, ಬರೀ ಕನಕಪುರ ನೋಡ್ಬೇಡಿ, ನಮ್ದು ನೋಡಿ ಅಂತ ಹೇಳ್ಬಿಟ್ಟು 2 ಮಾತು ಮುಗಿಸ್ತೀನಿ. ಬಚ್ಚೇಗೌಡರಿಗೆ ನಾನು ಕೇಳ್ಕೊಂಡಿದ್ದವಾಗಬೇಕು ಅಂತ ಬಚ್ಚೇಗೌಡರು ಸಹಕಾರ ಕೊಟ್ಟು ಅವನ್ನೆಲ್ಲ ಮಾಡಿದ್ರು. ಇದು ಬಚ್ಚೇಗೌಡರು ಸೇರ್ತಕ್ಕದ್ದು ನನಗೇನಲ್ಲ, ನಾನು ಆಗ ಅಂದ್ಕೊಂಡಿದ್ದೀನಿ. ಭಾಳ ಇದು ಈ ಸೂಲಿಬೆಲೆಯಲ್ಲಿ ಏನಾಗಿದ್ರು ಸ್ವಚ್ಛಗ್ರಾಮ ಕೊಟ್ಟರು ಬಚ್ಚೇಗೌಡರು. ಸ್ವಚ್ಛಗ್ರಾಮದಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ. ಸುವರ್ಣ ಗ್ರಾಮ ಕೊಟ್ಟರು. ಸುವರ್ಣ ಗ್ರಾಮ ಕೊಟ್ಟರು, 1 ಕೋಟಿ ಕೊಟ್ಟರು. ಇದರಲ್ಲಿ ಸಮುದಾಯ ಭವನ ಸುವರ್ಣ ಇದರಲ್ಲಿ ಆ ಭವನ ಆಗಿತ್ತು. ಮತ್ತು ಮರಾಠಿ ಸ್ಕೂಲ್ ಕೊಟ್ಟರು, AB ಆಫೀಸ್ ತಂದು ಕೊಟ್ಟರು. ಮತ್ತೆ ಇಲ್ಲಿ ಪದವಿ ಪೂರ್ವ ಕಾಲೇಜ್ ತಂದರು, ಪದವಿ ಕಾಲೇಜ್ ತಂದರು. ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕು ಅಂತ ಉರ್ದು ಹೈಸ್ಕೂಲು, ಇಂಗ್ಲೀಷ್ ಮೀಡಿಯಂ ತಂದರು. ಇವೆಲ್ಲ ಸೇರ್ಬೇಕಾದ್ದು ಬಚ್ಚೇಗೌಡರ ಒಂದು ನಮ್ಮಲ್ಲಿರೋ ಅಭಿಮಾನ ಮತ್ತು ಅವರ ಕಾರ್ಯಕ್ರಮ.